ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೆ. ನಿನ್ನೆ ವಿಡಿಯೋ ತೋರಿಸಿದೆ ನಾನು ಹಲಸಿನ ಹಣ್ಣು ಕೊಯ್ಕೊಂಡು ಬಂದಿರೋದು. ಮತ್ತು ಅದರಲ್ಲಿ ಹೇಳಿದೆ ನಾಳೆ ಪಲ್ಯ ಒಂದು ಹಲಸಿನಕಾಯಿ ಒಡೆದಿರೋದು ಉಂಟಲ್ಲ, ಅದನ್ನು ನಾಳೆ ಪಲ್ಯ ಮಾಡಬೇಕು ಅಂತ. ಇವತ್ತು ಪಲ್ಯ ಮಾಡುವ ಅಂತ. ಮತ್ತು ಮನೇಲಿ ಹೇಗೂ ಫ್ರೀ ಇದ್ವಲ್ಲ, ಮಳೆ ಬೇರೆ ಬರ್ತಾ ಉಂಟು. ಈ ಟೈಮಲ್ಲಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಡೆದಿರೋದು ಎರಡು ಉಂಟು, ಒಂದು ತೊಗೊಂಡು ಹೋದೆ ಸಾಕು. ಒಂದರಲ್ಲೇ ತುಂಬ ಆಗುತ್ತೆ, ಮತ್ತು ಜಾಸ್ತಿ ಯಾರು ತಿನ್ನೋರಿಲ್ಲಲ್ಲ, ಹಾಗಾಗಿ ಒಂದು ತೊಗೊಂಡು ಬಂದು ಅದನ್ನು ಮಾಡಿದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಹಲಸಿನಕಾಯಿ ಉಂಟಲ್ಲ, ಅದನ್ನು ಕಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂದರೆ, ಹಣ್ಣಾದರೆ ಪಟ್ ಅಂತ ಕಟ್ ಮಾಡಿ ಸೊಳೆ ಎಲ್ಲ ಎಬ್ಸ್ಬೋದು. ಆದರೆ ಕಾಯಿ ಕಟ್ ಮಾಡೋದೇ ಕಷ್ಟ. ಅದು ಮೇಣ ತುಂಬ ಇರುತ್ತೆ, ಮತ್ತು ಇದು ಗಟ್ಟಿಯಾಗಿರುತ್ತೆ ಕಾಯಿ ಅಲ್ವಾ. ಕಾಯಿ ಕಟ್ ಮಾಡೋ ಮುಂಚೆ ನಾ ಎಣ್ಣೆ ಎಲ್ಲ ಕೈಗೆಲ್ಲ ಹಚ್ಕೊಂಡೆ, ಮತ್ತು ಎಣ್ಣೆ ಸಹ ತಂದಿಟ್ಕೊಂಡಿದ್ದೆ. ಈಗ ಹಣ್ಣು ಕಟ್ ಮಾಡುವಾಗ ಕೆಲವುದ್ರಲ್ಲಿ ಮಾತ್ರ ಮೇಣ ಇರುತ್ತೆ, ಆದರೆ ಕಾಯಲ್ಲಿ ಮಾತ್ರ ತುಂಬ ಮೇಣ ಇರುತ್ತೆ. ಮತ್ತು ಇದು ಹಲಸಿನಕಾಯಿ ಕಟ್ ಮಾಡ್ಲಿಕ್ಕೆ ಕತ್ತಿ ಅದೊಂದು ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ನಮ್ಮ ಮನೇಲಿ. ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆದಮೇಲೆ ಹಲಸಿನಕಾಯಿ ಕಟ್ ಮಾಡ್ಲಿಕ್ಕೋಸ್ಕರನೇ ಒಂದು ಸಪ್ರೇಟ್ ಕತ್ತಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಬೇರೆ ಏನು ಮಾಡೋದಿಲ್ಲ. ಇದೆಂತಕ್ಕಂದರೆ ಮೇಣ ಅಂಟಿರೋದ್ರಿಂದ ಹಲಸಿನಕಾಯಿ ಶಾರ್ಪ್ ಎಲ್ಲ ಹೋಗುತ್ತೆ. ಮತ್ತು ಎಲ್ಲ ಕತ್ತಿ ಯೂಸ್ ಮಾಡಿದರೆ ಬೇರೆ ಎಲ್ಲ ಕತ್ತಿಯಲ್ಲಿ ಮತ್ತು ಬೇರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಲಸಿನಕಾಯಿ ಕಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಾರೆ ನೋಡಿ, ಆ ಕತ್ತಿಯಲ್ಲಿ ಟ್ರೈ ಮಾಡಿ ಮಾಡಿ ಸಾಕಾಯಿತು ನನಗೆ. ಅದು ಕಾಯಿ ಗಟ್ಟಿ ಇರೋದ್ರಿಂದ ಅದರಲ್ಲಿ ಆಗಲೇ ಇಲ್ಲ. ಮತ್ತು ಇದೊಂದು ದೊಡ್ಡ ಕತ್ತಿ ಉಂಟು ನೋಡಿ, ಇದೇನಾಗಿದೆ ಅಂದರೆ, ಕಳ್ಸಲ ಅಡಿಕೆ ಮರ ಒಣಗಿರೋ ಅಡಿಕೆ ಮರ ಇದ್ದಿತ್ತು, ಅದನ್ನು ಕಡಿಬೇಕಾದ್ರೆ ಅದು ಕಡ್ದಾಯಿತು. ಲಾಸ್ಟ್ ಒಂದು ಕಚ್ಚು ಹಾಕಬೇಕಾದ್ರೆ ಆ ಕತ್ತಿ ಅರ್ಧ ತುಂಡಾಗಿ ಹಾರಿ ಹೋಯಿತು. ಇದನ್ನು ಸಹ ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ಇಟ್ಕೊಂಡಿದ್ವಿ. ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ಎರಡು ಕತ್ತಿ ಇಟ್ಕೊಂಡಿದ್ವಿ. ಮತ್ತು ಇಲ್ಲಿ ಅಜ್ಜಿ ಬಂದು ಹೇಳಿದ್ದು, ಇದು ಹಲಸಿನಕಾಯಿ ತುಂಬ ಎಳೆದಿದೆ, ಚೆನ್ನಾಗಿ ಆಗುವುದು ಇಲ್ವೇನೋ ಅಂತ. ಎಂತ ಮಾಡೋದು, ಒಂದು ಕಟ್ ಮಾಡಿ ಆಯ್ತಲ್ಲ, ಅರ್ಧ ಆದರೂ ಹಾಕುವ, ಕಟ್ ಮಾಡಿ ಅಂತ ಅಂದ್ಲು. ಮತ್ತು ಹಾಗೆ ಕಟ್ ಮಾಡ್ತಾ ಇದ್ದೆ. ಕಡಿಲಿಕ್ಕೆ ಇದು ಕೊಡ್ಲಿ ತಗೊಂಡ್ರೆ ಆಗ್ತಾ ಇತ್ತೇನೋ, ಅಷ್ಟು ಗಟ್ಟಿ ಇತ್ತು. ಇದರಲ್ಲಿ ಕಡಿಲಿಕ್ಕೆ ಹರಸಾಹಸ ಪಟ್ಟೆ ನಾನಂತೂ. ಉಂಟಲ್ಲ ಹಲಸಿನಕಾಯಿ ಪಲ್ಯ ಮಾಡಲಿಕ್ಕೆ, ಹಲಸಿನಕಾಯಿ ಸೊಳೆ ಮತ್ತು ದಾನಿ ಎರಡನ್ನೂ ಹಾಕಬೇಕು. ಮತ್ತು ದಾನಿ ಒಳಗಡೆ ಮೇಲ್ಗಡೆ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೆದು ಹಾಕಬೇಕು. ಮತ್ತು ಇವಾಗ ಸಣ್ಣ ಸಣ್ಣ ದಾರ ಥರ ಇರುತ್ತೆ ನೋಡಿ ಹಲಸಿನಕಾಯಿದು, ಅದೆಲ್ಲ ಹಾಕಬಾರ್ದು, ಅದೆಲ್ಲ ಬೇಯುವುದಿಲ್ಲ ಚೆನ್ನಾಗಿ. ಇಲ್ಲಿ ಹಲಸಿನಕಾಯಿ ಮೇಣ ತೆಗಿಲಿಕ್ಕೆ ಕಾಯಿದು ಬರುತ್ತೆ ನೋಡಿ ಸುಂಬ, ಅದು ಮತ್ತು ಹುಲ್ಲು, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ನಾನು ಇಲ್ಲಿವರೆಗೂ ತುಂಬ ಹಲಸಿನ ಹಣ್ಣು ತಿಂದೆ, ಆದರೆ ಇದು ಕಾಯಿ ಸುಂಬು ಯಾವತ್ತೂ ತಂದು ಇಟ್ಕೊಂಡಿರಲಿಲ್ಲ. ಆದರೆ ಇವತ್ತು ಕಾಯಿ ಕಡಿಬೇಕಾದ್ರೆ ಕಾಯಿ ಸುಂಬು ಬೇಕೇ ಬೇಕಾಯಿತು, ಅಷ್ಟು ಮೇಣ ಇದ್ದಿತ್ತು, ತಗೊಂಡು ಬಂದು ಇಟ್ಕೊಂಡೆ. ಸ್ಟಾರ್ಟಿಂಗ್ ಕಡಿಬೇಕಾದ್ರೆ ಅದು ಅಜ್ಜಿ ಹೇಳಿದ್ರು, ಇದೇನು ಎಳೆ ತಿಂಟೇನೋ, ಅರ್ಧ ಸಾಕು, ಮತ್ತು ಸುಮ್ಮನೆ ಮಾಡಿ ಹಾಳು ಮಾಡೋದು ಬೇಡ ಅಂತ ಅಂದ್ಲು. ಆಮೇಲೆ ಪೂರ್ತಿಯಾಗಿ ಕಟ್ ಮಾಡಿದ ನಂತರ ಇದು ಒಳಗಡೆ ಎಲ್ಲ ತುಂಬ ಬೆಳೆದಿತ್ತು, ಹಾಗಾಗಿ ಪೂರ್ತಿ ಎಪ್ಸಿ ಆಗಿದೆ. ಇದು ಒಂದು ಪಾತ್ರದಷ್ಟು ಆಗಿದೆ ನೋಡಿ. ಇದಿಷ್ಟನ್ನು ಪಲ್ಯ ಮಾಡಬೇಕು. ಮತ್ತು ಹಲಸಿನ ಸಾರಿ ಉಂಟಲ್ಲ, ಇದನ್ನು ದನಕ್ಕೆ ಬೇಯಿಸಿ ಹಾಕಬೇಕು. ಕೆಲವರೆಲ್ಲ ಹಸಿಯೇ ಹಾಕ್ತಾರೆ, ನಾವು ಹಸಿ ಹಾಕೋದಿಲ್ಲ. ಅಂದರೆ ದನಕ್ಕೆ ಮತ್ತೆ ಹುಷಾರಿಲ್ಲ ಅಂದರೆ ಮತ್ತೆ ಡಾಕ್ಟ್ರನ್ನೆಲ್ಲ ಕರೆಸ್ಬೇಕು, ಮತ್ತು 1-9 ಕೆಲಸ ಆಗುತ್ತೆ. ಇಲ್ಲಿ ಅಜ್ಜಿ ಪಲ್ಲಿಗೆ ಸಾಂಬಾರು ಹಾಕ್ತಾ ಇದ್ದಾರೆ, ಹಲಸಿನಕಾಯಿ ಪಲ್ಲಿಗೆ. ಇದರಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಇಲ್ಲ, 1-2 ಒಣ ಮೆಣಸು, ಕೊತ್ತಂಬರಿ, ಜೀರಿಗೆ, ಮತ್ತು ಅರಿಶಿಣ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕಿದರೆ ಆಯಿತು. ಇಷ್ಟು ಹಾಕಿ ಕಡಿಬೇಕು. ಹಲಸಿನಕಾಯಿ ಬೇಯಿಸಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇದು ನೀರು ಜಾಸ್ತಿ ಬೇಕು, ಅಂದರೆ ತುಂಬ ಹೊತ್ತು ಬೇಯಬೇಕಲ್ವ, ಹಾಗಾಗಿ ತುಂಬ ನೀರು ಬೇಕಾಗ್ತದೆ. ಮತ್ತು ಇಲ್ಲಾಂದರೆ ಪಾತ್ರೆ ಅಡಿ ಹಿಡಿತದೆ. ಈ ಹಲಸಿನಕಾಯಿ ಪಲ್ಯ ಮಾಡುವಾಗ ಹಲಸಿನಕಾಯಿ ಬೇಯಿಸುವಾಗ ಒಬ್ಬರು ಒಲೆ ಮುಂದೆ ಕೂತ್ಕೊಂಡಿರಬೇಕು. ಇದು ಯಾವಾಗ ಅಡಿಗೆ ಹಿಡಿತದೆ ಅಂತ ಗೊತ್ತಾಗೋದಿಲ್ಲ. ಒಬ್ಬರು ಇಲ್ಲಿ ಕೂತ್ಕೊಂಡು ಹಲಸಿನಕಾಯಿಯನ್ನು ಮೋಗಿಸ್ತಾ ಇರಬೇಕು ದಿನಡಿ. ಈ ಒಲೆ ಬೆಂಕಿ ಇಡಿಸೋದಂದರೆ ಮಳೆಗಾಲಕ್ಕೆ ಅದೇ ಒಂದು ರಗಳೆ ಮರ. ನನಗೆ ಬೆಂಕಿ ಇಡಿಸ್ಲಿಕ್ಕೆ ಆಗದೆ ಎಷ್ಟು 2 ಬೆಂಕಿ ಪಟ್ಟಣ ಖಾಲಿ ಮಾಡಿದೆನು. ಬೆಂಕಿ ಕಡ್ಡಿ ಕೀರ್ದಂಗೆ ಅದು ಗಾಳಿಗೆ ನೆಂಗಿ ಹೋಗ್ತಾ. ಆಮೇಲೆ ಫೈನಲಿ ಅಂತೂ ಬೆಂಕಿ ಹಚ್ಚಿದೆ. ಇನ್ನು ಬೇಯಲಿಕ್ಕೆ ಬೇಕು. ಇದು ಅರ್ಧ ಗಂಟೆ ಜಾಸ್ತಿ ಬೇಕಾಯಿತು. ಅಂದರೆ ನಾ ಬೇಗ ಆಗ್ತದೆ ಅಂದ್ಕೊಂಡೆ, ಅಂದರೆ ಸ್ವಲ್ಪ ಎಳೆತಿರುತ್ತಲ್ಲ ಇದ್ದಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮೇ ತಾಗ್ತದೆ. ಅದು ಹಲಸಿನಕಾಯಿ ಬೆಂದ ನಂತರ ಈಗ ಸಾಂಬಾರು ಪಲ್ಯ ಕಡ್ದಿಟ್ಟಿದ್ವಿ ನೋಡಿ, ಅದನ್ನು ಹಾಕಿ ಕರಡಿದ್ರೆ ಆಯಿತು, ಹಲಸಿನಕಾಯಿ ಪಲ್ಯ ರೆಡಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಹಾಕಿದರೆ ಆಯಿತು, ಮತ್ತು ಬೇರೆ ಏನೂ ಹಾಕಲಿಕ್ಕಿಲ್ಲ. ಅದು ಹಲಸಿನಕಾಯಿ ಮತ್ತು ಪಲ್ಯ ಕಡ್ದಿರುವಂಥದ್ದು, ಉಪ್ಪು ಅದಷ್ಟನ್ನು ಹಾಕಿ ಕುದಿಸಿದರೆ ಆಯಿತು. ಮತ್ತು ನನ್ನ ಫ್ರೆಂಡಿಂದು ಮಗಿಂದು ತೊಟ್ಲಿ ಹಾಕೋ ಶಾಸ್ತ್ರ ಇರೋದ್ರಿಂದ ಹೊರಡಬೇಕಂತ ರೆಡಿ ಆಗ್ತಾ ಇದ್ದೇನೆ. ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದೇನೆ. ಗಿಫ್ಟ್ ತಂದಿಟ್ಟು ನಾನು ತುಂಬ ಟೈಮ್ ಆಯಿತು, ಪ್ಯಾಕ್ ಮಾಡಲಿಲ್ಲ. ಅಂದರೆ ಮಗಿನ ತೊಟ್ಲಿ ಹಾಕೋದಿನ ಪ್ಯಾಕ್ ಮಾಡುವ ಅಂತ ಇಟ್ಟಿದ್ದೆ. ಇವತ್ತು ಪ್ಯಾಕ್ ಮಾಡ್ತಾ ಇದ್ದೆ. ಎಂತ ಗೊತ್ತಾ, ನಿನ್ನೆ ತನಕ ತುಂಬ ಬಿಸಿಲಿತ್ತು. ಎಷ್ಟು ಬಿಸಿಲು ಅಂದರೆ ಬೇಸಿಗೆ ಕಾಲ ಇರುತ್ತೆ ನೋಡಿ, ಆ ಥರ ಬಿಸಿಲಿತ್ತು. ಆದರೆ ಇವತ್ತು ನೋಡಿ, ಮಳೆ ಅಂದರೆ ಮಳೆನೇ. ನಾನು ಹೊರಗಡೆ ಹೋಗ್ಬೇಕಂತ ರೆಡಿಯಾಗಿದ್ದೆ ನೋಡಿ, ಅದಕ್ಕೆ ಮಳೆ ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ. ನಿನ್ನೆ ತನಕ ಬಿಸಿಲಿದ್ದು, ಇವತ್ತು ಒಂದಿನ ಬಿಸಿಲು ಬಂದಿದ್ರೆ ಏನಾಗ್ತಾಯಿತ್ತು ಹೇಳಿ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ನನಗಂತೂ ಒಬ್ಳಿಗೆ ಹೋಗ್ಲಿಕ್ಕಾಗಲ್ಲ. ತಮ್ಮನ ಹತ್ರ ಹೇಳಿದೆ, ಅವನು ಕೆಲ್ಸಕ್ಕೆ ಹೋಗಿದ್ದಾನೆ, ಬೇಗ ಬಂದರೆ
ಬಂದರೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾನೆ. ಅವನಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೇನೆ. ಅವು ಬಂದರೆ ಕರ್ಕೊಂಡು ಹೋಗ್ತಾನೆ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಬೇಕು, ಮತ್ತೇನಿಲ್ಲ. ಅಂದರೆ ನನಗಂತೂ ಒಬ್ಳಿಗೆ ಈ ಮಳೆಯಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಹೆಲ್ಸಿನ್ಕಾಯಿ ಪಲ್ಯ ಸಹ ರೆಡಿಯಾಗಿದೆ ನೋಡಿ, ಹೇಗೆ ಕಾಣಿಸ್ತಾ ಇದೆ. ನಂಗಂತೂ ಇಷ್ಟ ಇದು, ನೋಡಿದರೆ ಬಾಯಲ್ಲಿ ನೀರು ಬರ್ತದೆ. ಕೆಲವರಿಗೆ ಇಷ್ಟ ಆಗೋದಿಲ್ಲೇನೋ, ಇದೇನಿದು ಅಂತ ಅಂದ್ಕೋತೀರಾ. ಅದೇ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ತಿಂದವರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ರುಚಿ ಹೇಗಂತ. ನಮ್ಮ ಕಡೆಯಲ್ಲಿ ಏನಂದರೆ ನಾನ್ ವೆಜ್ ಆಗಿರ್ಬೋದು, ಮತ್ತು ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದಾಗ ಹಾಕಿಡ್ತಾರೆ ಪೂರ್ವಜರಿಗೋಸ್ಕರ. ಇಲ್ಲ ಹಾಗೆ ಅಂತೂ ಡೈರೆಕ್ಟಾಗಿ ತಿನ್ನೋದಿಲ್ಲ, ಹಾಕಿ ಇಟ್ಟೇ ತಿನ್ನಬೇಕು. ಒಂದು ಚಮ್ ನೀರು ಮತ್ತು ಒಂದು ತುಳಸಿ ಕದ್ರೆ ಇಟ್ಟು ಕೆಲವು ಕಡೆ 3 ಬಟ್ಲು 5 ಬಟ್ಲು 1 ಬಟ್ಲು ಈ ರೀತಿ ಎಲ್ಲ ಹಾಕಿ ಇಡ್ತಾರೆ. ನಮ್ಮ ಮನೆಯಲ್ಲಿ 3 ಬಟ್ಲಿಗೆ ಹಾಕಿ ಇಟ್ಟು ನೀರು ತಳೆದು ಅದನ್ನ ನೀರನ್ನು ಹೊರಗಡೆ ಬಿಸಾಕಿ ಬಂದು ಆ ನಂತರ ನಾವು ಮಾಡಿಟ್ಟಿರುವಂಥ ಅಡುಗೆ. ಒಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ. ನಮ್ಮ ಕಡೆ ಹೀಗಾದರೆ ಬೇರೆ ಕಡೆ ಬೇರೆ ಥರ ಆ ರೀತಿ ಎಲ್ಲ ಇರುತ್ತೆ ಸಂಪ್ರದಾಯ. ಮತ್ತು ಇಲ್ಲಿ ಹಲಸಿನಕಾಯಿ ಪಲ್ಯ ಅಂದರೆ ಮಗಿನ ತೊಟ್ಲಿ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ರೆಡಿಯಾಗಿ ಅಂತೂ ಕೂತಿದ್ದೆ, ಮತ್ತೇನು ರೆಡಿಯಾಗಿ ಕೂತಿದ್ನಲ್ಲ ಅಂತ ಹಲಸಿನಕಾಯಿ ಪಲ್ಯ ಆದರೂ ತಿನ್ನುವ ಹಸು ಆಗ್ತಾಯಿತ್ತು ಅಂತ ತಿಂತಾ ಇದ್ದೆ. ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಯಿತು, ಮತ್ತು ಬಿಟ್ಟರೆ ತುಂಬ ಚೆನ್ನಾಗಿತ್ತು ರುಚಿ. ಯಾರಾದರೂ ಈ ರೀತಿ ಹಲಸಿನಕಾಯಿ ಪಲ್ಯ ತಿಂದಿದ್ದರೆ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಕಡೆ ಎಲ್ಲ ಮಾಮೂಲಿಯಾಗಿ ಎಲ್ರಿಗೂ ಗೊತ್ತು ಇದು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮಗಿನ ತೊಟ್ಲಿ ಹಾಕಕ್ಕೆ ಹೋದ್ನಾ ಇಲ್ಲೋ ಅಂತ ತಿಳಿಸಿ.